ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದಿನ ಸಂಚಿಕೆಯಲ್ಲಿ ರಾಮನವಮಿ ಹಬ್ಬದ ಮಹತ್ವವನ್ನು ತಿಳಿದುಕೊಳ್ಳೋಣ. ತ್ರೇತಾಯುಗದಲ್ಲಿ ಅಯೋಧ್ಯೆಯ ದಶರಥ ಮಹಾರಾಜನ ಮನೆತನದಲ್ಲಿ ದೇವ ಶ್ರೀರಾಮರ ಜನನವಾಗುತ್ತದೆ. ಈ ದಿನವನ್ನು ರಾಮನವಮಿ ಎಂದು ಹಿಂದೂ ಧರ್ಮದವರು ಹಬ್ಬವಾಗಿ ಆಚರಿಸುತ್ತಾರೆ. ಈ ದಿನವನ್ನು ದೇವತೆಗಳೂ ಸಹ ಆಚರಿಸುತ್ತಿದ್ದರು ಎಂಬುದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಈ ಹಬ್ಬದ ಆಚರಣೆ ಒಂದೊಂದು ಕಡೆಯೂ ವಿಭಿನ್ನವಾಗಿದ್ದು, ಕೆಲವರು ಉಪವಾಸ ವ್ರತವನ್ನು ಆಚರಿಸಿ ರಾಮನಾಮ ಜಪ ಮಾಡುತ್ತಾರೆ. ದೇವಸ್ಥಾನಗಳಲ್ಲಿ ಇಂದು ವಿಶೇಷ ಪೂಜೆಗಳು ನಡೆಯುತ್ತವೆ. ದೇವ ಶ್ರೀರಾಮರೊಂದಿಗೆ ಸೀತಾಮಾತೆ, ಲಕ್ಷ್ಮಣ ಮತ್ತು ಹನುಮಂತನ ಆರಾಧನೆ ಕೂಡ ಬಹುತೇಕ ಕಡೆಗಳಲ್ಲಿ ನಡೆಯುತ್ತದೆ. ಇನ್ನು ಹಲವೆಡೆ ರಾಮಾಯಣ ಪಾರಾಯಣ ಮತ್ತು ಸೀತಾರಾಮ ಕಲ್ಯಾಣೋತ್ಸವವನ್ನು ಭಕ್ತಿಭಾವದಿಂದ ನೆರವೇರಿಸುತ್ತಾರೆ. ಇಷ್ಟೇ ಅಲ್ಲದೆ ಈ ದಿನದಂದು ಬಹುತೇಕ ಕಡೆಗಳಲ್ಲಿ ಪಾನಕವನ್ನು ವಿತರಿಸುವುದು ಸರ್ವೇ ಸಾಮಾನ್ಯವಾಗಿದೆ. ಈ ಸಂದರ್ಭದಲ್ಲಿ ಶ್ರೀರಾಮರ ಪರಮ ಭಕ್ತೆಯಾದ ಶಬರಿಯವರನ್ನು ಇಲ್ಲಿ ನೆನೆಯುವುದು ಸೂಕ್ತವೆನಿಸುತ್ತದೆ. ಸಹನೆ ಮತ್ತು ಶುದ್ಧ ಮನಸ್ಸಿನ ಪ್ರತಿರೂಪದಂತೆ ಬದುಕಿದವರು ಶಬರಿ. ಹಾಗೆ ನೋಡುವುದಾದರೆ ಒಬ್ಬಳು ಸರಳ ಮಹಿಳೆ ಶಬರಿ ತನ್ನ ಮದುವೆಯ ದಿನ ಅಲ್ಲಿ ಪ್ರಾಣಿಗಳನ್ನು ಬಲಿ ಕೊಡುವುದನ್ನು ಕಂಡು ತನ್ನ ಮನಸ್ಸಿಗೆ ಉಂಟಾದ ಅತಿಯಾದ ಖೇದದಿಂದ ಅವಳು ಎಲ್ಲವನ್ನೂ ಬಿಟ್ಟು ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡುವ ನಿರ್ಧಾರ ಮಾಡಿದಳು. ಶಬರಿಯು ಜ್ಞಾನದ ಅನ್ವೇಷಕಳು ಹಾಗೂ ಧರ್ಮದ ಅರ್ಥವನ್ನು ತಿಳಿದುಕೊಳ್ಳಲು ಬಯಸಿದ್ದಳು. ಹೀಗೆ ಸಂಚರಿಸುವಾಗ ಅರಣ್ಯದಲ್ಲಿ ಮಹರ್ಷಿ ಮಾತಂಗ ಋಷಿ ಅವರನ್ನು ಭೇಟಿಯಾಗಿ ಅವರ ಶಿಷ್ಯೆಯಾಗಿ ಅವರ ಆಶ್ರಮದಲ್ಲಿ ನೆಲೆಯಾಗುತ್ತಾರೆ. ಶಬರಿಯ ಪರಿಶುದ್ಧ ಮನಸ್ಸು ಹಾಗೂ ಭಕ್ತಿಯನ್ನು ಅರಿತಿದ್ದ ಮಹರ್ಷಿ ಮಾತಂಗರು ಮಹಾಸಮಾಧಿಯನ್ನು ಹೊಂದುವ ಮೊದಲು ಶಬರಿಗೆ ದೇವ ಶ್ರೀರಾಮರು ಮುಂದೊಂದು ದಿನ ಆಶ್ರಮಕ್ಕೆ ಬರುತ್ತಾರೆ ಹಾಗೂ ಅವರ ದರ್ಶನ ಭಾಗ್ಯ ದೊರೆಯುತ್ತದೆ ಎಂದು ಆಶೀರ್ವದಿಸುತ್ತಾರೆ. ಗುರುಗಳು ಮೃತರಾದ ನಂತರವೂ ಶಬರಿ ತನ್ನ ಆಶೆಯನ್ನು ಬಿಡದೆ ಪ್ರತಿದಿನ ಆಶ್ರಮವನ್ನು ಸ್ವಚ್ಛ ಮಾಡುತ್ತಾ ಹೂಗಳಿಂದ ಅಲಂಕರಿಸಿ ಹಣ್ಣುಗಳನ್ನು ಸಂಗ್ರಹಿಸುತ್ತಿದ್ದರು. ಸಂಗ್ರಹಿಸಿದ ಪ್ರತಿ ಹಣ್ಣನ್ನು ಮೊದಲು ತಾನು ರುಚಿ ನೋಡಿ ಸಿಹಿಯಾಗಿದೆಯೇ ಎಂದು ಖಾತರಿಪಡಿಸಿಕೊಂಡು ಸಿಹಿಯಾದ ಹಾಗೂ ಉತ್ತಮವಾದ ಹಣ್ಣುಗಳನ್ನಷ್ಟೇ ಶ್ರೀರಾಮರಿಗೆಂದು ಇಡುತ್ತಿದ್ದರು. ಹೀಗೆ ದಶಕಗಳೇ ಕಳೆದ ನಂತರ ಒಂದು ದಿನ ದೇವ ಶ್ರೀರಾಮ ಮತ್ತು ಲಕ್ಷ್ಮಣರು ಶಬರಿಯ ಆಶ್ರಮಕ್ಕೆ ಬಂದು ಶಬರಿಯ ಸತ್ಕಾರವನ್ನು ಸ್ವೀಕರಿಸಿ ಅವರನ್ನು ಅನುಗ್ರಹಿಸುತ್ತಾರೆ. ಶಬರಿಯು ರಾಮರಿಗೆ ಸೀತಾನ್ವೇಷಣೆಯಲ್ಲಿ ಸುಗ್ರೀವನ ಸಹಾಯವನ್ನು ತೆಗೆದುಕೊಳ್ಳುವಂತೆಯೂ ಹಾಗೂ ಅವನನ್ನು ಎಲ್ಲಿ ಹುಡುಕಬೇಕು ಎಂಬ ಮಾಹಿತಿಯನ್ನು ನೀಡಿದರು ಎನ್ನುವ ಉಲ್ಲೇಖವೂ ಇದೆ. ಹೀಗೆ ಶಬರಿಯು ಶ್ರೀರಾಮರನ್ನು ಕಾಯುತ್ತಿದ್ದ ಆಶ್ರಮವನ್ನು ಇಂದಿನ ಶಿವನಾರಾಯಣದಲ್ಲಿರುವ ಶಬರಿನಾರಾಯಣ ಎಂದು ಕರೆಯಲಾಯಿತು. ಇದು ಛತ್ತೀಸ್ಗಢದ ಜಾಂಜ್ಗೀರ್ ಚಂಪಾ ಜಿಲ್ಲೆಯಲ್ಲಿರುವ ಒಂದು ಪಟ್ಟಣ. ಈ ಕಥೆಯು ಜಾತಿ ಕುಲಕ್ಕಿಂತ ಭಕ್ತಿಯೇ ಮುಖ್ಯ ಎಂದು ಸಾರುವುದರ ಜೊತೆಗೆ ಸಹನೆ ಮತ್ತು ನಂಬಿಕೆ ಇದ್ದರೆ ನಿಮ್ಮ ಕಾಯುವಿಕೆ ಯಾವತ್ತೂ ವ್ಯರ್ಥವಾಗುವುದಿಲ್ಲ ಎಂದು ತಿಳಿಸುತ್ತದೆ. ರಾಮನವಮಿಯು ಜೀವನದಲ್ಲಿ ಧರ್ಮವನ್ನು ಪಾಲಿಸುವಂತೆ ಹಾಗೂ ಸತ್ಯ ಮಾರ್ಗದಲ್ಲಿ ನಡೆಯುವಂತೆ ನಮ್ಮನ್ನೆಲ್ಲ ಪ್ರೇರೇಪಿಸಲಿ ಎಂದು ಆಶಿಸುತ್ತೇನೆ. ಧನ್ಯವಾದಗಳು.